ಗುಡ್ ಮಾರ್ನಿಂಗ್ ಮೈ ಡಿಯರ್ ಫ್ರೆಂಡ್ಸ್. ಇವಾಗ ಏನಂದರೆ ಬೆಳಿಗ್ಗೆ ಯಾವಾಗಲೂ ನಮ್ದು ಏನಿರುತ್ತೆ ಅಂದರೆ ಓಡಾಟ ಫಾಸ್ಟ್ ಆಗಬೇಕು. ಎಲ್ಲನೂ ಫಾಸ್ಟ್ ಆಗಬೇಕು. ಯಾಕಂದರೆ ಬೆಳಿಗ್ಗೆ ಎದ್ದು ಮಕ್ಕಳನ್ನ ಶಾಲೆಗೆ ರೆಡಿ ಮಾಡಬೇಕು, ಅವ್ರನ್ನ ಶಾಲೆಗೆ ಕಳಿಸಬೇಕು, ನಾವು ನಮ್ಮ ಕೆಲಸಕ್ಕೆ ಹೋಗಬೇಕು. ಸೊ ಈ ಎಲ್ಲ ಗಡಿಬಿಡಿಯಲ್ಲಿ ನಮಗೆ ನಮ್ಮ ದೇಹಕ್ಕೋಸ್ಕರ ಯಾವ ದೇವರು ನಮಗೆ ಒಂದು ಕೊಟ್ಟಂಥ ಅಮೂಲ್ಯ ವಸ್ತು, ನಾವು ಸಾಯೋ ತನಕ ನಮ್ಮ ಜೊತೆಗಿರುವಂಥ ಒಂದು ವಸ್ತು ಅಂದರೆ ಅದು ದೇಹ. ನಾವು ಅದರೊಳಗೆ ಇದ್ದರೆ ಅದು ನಮ್ಮ ದೇಹ, ನಾವು ಅದರಿಂದ ಹೊರಗಿದ್ದರೆ ಅದು ಜಸ್ಟ್ ಒಂದು ಹೆಣ. ಅಂದರೆ ಆ ದೇಹಕ್ಕೇನು ವ್ಯಾಲ್ಯೂ ಇಲ್ಲ. ಆದರೆ ನಾವು ಅದರ ಒಳಗಿರುವಾಗ ನಮ್ಮ ಆತ್ಮ ಅದರೊಳಗಿದೆ, ಆ ದೇಹದಲ್ಲಿದೆ. ಆ ದೇಹವನ್ನು, ಆ ದೇವರು ಕೊಟ್ಟಂಥ ಅಮೂಲ್ಯ ದೇಹವನ್ನು ನಾವು ಕಾಪಾಡಿಕೊಳ್ಬೇಕು. ಸೊ ಈ ಗಡಿಬಿಡಿಯಲ್ಲಿ ನಮ್ಗೆ ಇದಕ್ಕೆ ಸಮಯ ಕೊಡೋಕ್ಕೆ ಆಗ್ತಾಯಿಲ್ಲ. ಆದರೆ ಈ ಶೇಪ್ ಶಿಫ್ಟ್ ಅನ್ನೋ ಒಂದು ಪ್ರಾಡಕ್ಟ್, ಒಂದು ಕಂಪನಿ ಕೊಟ್ಟಿರುವಂಥ ಪ್ರಾಡಕ್ಟ್ ಏನು ಮಾಡುತ್ತೆ ಅಂತ ಹೇಳಿದರೆ, ನಮ್ಗೆ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಲಿಕ್ಕೆ ಸಪೋರ್ಟ್ ಮಾಡುತ್ತೆ. ಈಗ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಏನು? ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಅಂದರೆ ಬೆಳಗಿನ ಹೊತ್ತು ಫುಡ್ ತಗೊಳ್ಳೋದೇ ಇರೋದು, ರಾತ್ರಿಯ ಹೊತ್ತು ಫುಡ್ ತಗೊಳ್ಳೋದೇ ಇರೋದು. ಬಟ್ ಇದು ತಗೊಳ್ಳೋದಿದ್ದರೆ ಏನಾಗುತ್ತೆ? ತಗೊಳ್ಳೋದೇ ಇದ್ದರೆ ನಮಗೆ ಈ 3 ಹೊತ್ತು ತಿನ್ನೋ ಅಭ್ಯಾಸ ಇರೋದ್ರಿಂದ ಗ್ಯಾಸ್ ಟ್ರಬಲ್ ಆಗೋ ಚಾನ್ಸಸ್ ಇರುತ್ತೆ. ಆದರೆ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ದೇಹದಲ್ಲಿರುವಂಥ ಎಲ್ಲ ಕಲ್ಮಶಗಳನ್ನದು ಹೊರಗಿಸೋದು. ಸೊ ಈ ಇಂಟರ್ಮಿಟೆಂಟ್ ಫಾಸ್ಟಿಂಗ್ ಮಾಡಲಿಕ್ಕೆ ಈ ಪ್ರಾಡಕ್ಟ್ ನಮಗೆ ಫುಲ್ ಸಪೋರ್ಟ್ ಮಾಡುತ್ತೆ. ಬಾಡಿಯಲ್ಲಿ ಎಲ್ಲೆಲ್ಲಿ ಫ್ಯಾಟ್ ಇದೆ, ಎಲ್ಲೆಲ್ಲಿ ಟಾಕ್ಸಿನ್ಸ್ ಇದೆ, ಅದನ್ನೆಲ್ಲವನ್ನು ಹೊರಗೆ ತಂದು ಎಕ್ಸ್ಕ್ರೀಟ್ ಹೊರಗೆ ಹಾಕಿಬಿಡುತ್ತೆ ದೇಹದಲ್ಲಿ ಎಂಥದೇ ಟೈಪಿನ ಪಾಯ್ಸನ್ ಇರೋಕ್ಕಿದ್ದು ಬಿಡಲ್ಲ. ಕಾರಣ ಏನಂದರೆ ನಾವೀಗ ಹೊರಗಡೆ ತಿಂತೀವಿ, ಸಿಕ್ಕಿದ್ದು ತಿಂತಿದ್ವಿ. ಇವಾಗಂತೂ ಒಂದು ಸ್ಟ್ರಿಕ್ಟ್ ರೆಜಿಮ್ ಫಾಲೋ ಮಾಡ್ತಾ ಇದ್ದೀವಿ. ಆದರೆ ಬಟ್ ಸಿಕ್ಕಿದ್ದೆಲ್ಲ ತಿಂತಿದ್ವಿ, ಎಲ್ಲ ಟಾಕ್ಸಿನ್ಸು ಏನು ಫುಡ್ ಪಾಯ್ಸನಿಂಗ್ ಎಲ್ಲ ಮಾಡ್ಕೊಳ್ತಿದ್ವಿ. ಆದರೆ ಇವಾಗ ಏನಾಗಿದೆ ಅಂದರೆ ಈ ಪ್ರಾಡಕ್ಟು ನಮಗೆ ಒಂದು ಸಪೋರ್ಟ್ ಕೊಡುತ್ತೆ. ಅಂದರೆ ನಮಗೀಗ ಡಯಟ್ ಮಾಡಬೇಕಾದ್ರೆ ಪರ್ಟಿಕ್ಯುಲರ್ಲಿ ಇಂತಿಷ್ಟೇ ತಿನ್ನಬೇಕು ಹೇಳಿದೆ. ನಾವೀಗ ಆಹಾರ ತಗೊಂಡು ಡಯಟ್ ಮಾಡೋದಾದ್ರೆ, ಬಟ್ ಅದನ್ನೆಲ್ಲ ಮಾಡಿ ಕೂತ್ಕೊಳ್ಳಿಕ್ಕೆ ನಮ್ಮ ಹತ್ರ ಟೈಮ್ ಇಲ್ಲ. ಇಲ್ಲಿ ಟೈಮ್ ಇದೆ, ಬೆಳಿಗ್ಗೆ ಓಡಾಟ ಆಯಿತು, ಮತ್ತಾಯಿತು ಮಧ್ಯಾಹ್ನ ಆದ ನಂತರ ಮತ್ತೆ ಬಂತು ಸಂಜೆ ಪುನಃ ಕೆಲಸ, ಮಕ್ಕಳನ್ನು ಕರ್ಕೊಂಡು ಬರೋದಾ, ಇಲ್ಲ ಮಕ್ಕಳು ಶಾಲೆಯಿಂದ ಬಂದ ನಂತರ ಅವರಿಗೆ ನಾವು ವ್ಯವಸ್ಥೆ ಮಾಡೋದು, ಅವರ ಹೋಮ್ ವರ್ಕು, ಅದರಲ್ಲಿ ಬಿಸಿ ಇದೆ. ಸೊ ಈಗ ನಮ್ಮ ದೇಹಕ್ಕೆ ಟೈಮ್ ಕೊಡೋಕ್ಕೆ ನಮ್ಮ ಹತ್ರ ಟೈಮೇ ಇಲ್ದಾಗಿದೆ. ಸೊ ನಾವು ಸ್ವಲ್ಪ ಟೈಮ್ ಮ್ಯಾನೇಜ್ ಮಾಡಿಕೊಂಡು ನಮ್ಮ ದೇಹಕ್ಕೆ ನಮಗೋಸ್ಕರ ನಾವು ಅದನ್ನು ಪ್ಲ್ಯಾನ್ ಮಾಡಲೇಬೇಕು. ಒಂದು ಬೆಳಗಿನ ಹೊತ್ತು ಒಂದು 20 ಮಿನಿಟ್ಸ್ ಇರುತ್ತೆ, 20 to 30 ಮಿನಿಟ್ಸ್ ಮ್ಯಾಕ್ಸಿಮಮ್. 1 ಗಂಟೆ ಮಾಡಿದರೆ ಅಂತೂ ಮತ್ತೆ ಹೇಳೋದು ಬೇಡ, ಟಾಪ್ ಕ್ಲಾಸ್ ಸ್ವರ್ಗನೇ ಅದು. ಸೊ 1 ಗಂಟೆ ನಿಮ್ಗೆ ಮಾಡಲಿಕ್ಕೆ ಆಗೋದಿಲ್ಲ, 30 ಮಿನಿಟ್ಸ್ ಆದರೂ ಮಾಡಿ. ನಿಮ್ಮ ಶರೀರಕ್ಕೆ ಒಂದು ಟೈಮ್ ಕೊಡಿ. ಯಾಕಂದರೆ ಕಡೆ ತನಕ ನಿಮ್ಮ ಜೊತೆಗಿರೋದು ಈ ಶರೀರ